ತೆಂಗು. ನಾವೇನು ಮಾಡ್ತೀವಿ ಅಂದರೆ ತೆಂಗಿನ ಗಿಡವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ತೆಂಗಿನ ಗಿಡನ ಲೈಫಲ್ಲಿ ನಡೋದು ಒಂದು ಸರಿ, ಅದು 100 ವರ್ಷ ಬಾಳೋಂಥ ಗಿಡವನ್ನು 100 ಸಾರಿ ಯೋಚನೆ ಮಾಡಿ ನಡಬೇಕು. ಸುಮ್ಮನೆ ಎಲ್ಲೋ 5 ರೂಪಾಯಿಗೆ 3 ಗಿಡ ಕೊಟ್ಟ, 10 ರೂಪಾಯಿ ಕೊಟ್ಟ ಅಂತ ತಗೊಂಡು ಗಿಡ ನಟ್ಬಿಡೋದಲ್ಲ, ಮತ್ತು ಎಲ್ಲೆಲ್ಲಿಂದ ಸಿಕ್ಕಿದ ಗಿಡ ಅಂತ ಅನ್ಬಿಡೋದಲ್ಲ. ಗಿಡ ನಡಬೇಕಾದ್ರೆ ಒಂದು ಕ್ರಮ ಇದೆ. ಇದು ಒಂದು 8 ರಿಂದ 10 ಸಾರಿ ಪಲ್ಟಾಯಿಸೋದಕ್ಕೆ 1 ವರ್ಷ ಆಗೋಗ್ತದೆ. 1 ವರ್ಷದಲ್ಲಿ ಏನಾಗ್ತದೆ ಅಂದರೆ ಅದು ಗೊಬ್ಬರ ಎಲ್ಲ ಘಮ 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 ಅಂತ ನೋಡೋಕ್ಕೆ ಕಾಫಿ ಪುಡಿ ಕಲರ್ ಇರ್ತದೆ. ಮತ್ತು ಆಮೇಲೆ ಗಿಡ ಏನಾದರೂ ನಡಬೇಕಾದ್ರೆ ನೀವು ಯಾವುದೇ ಊರಲ್ಲಿ ಗಿಡ ತಗೊಳ್ಳಿ, ನೀವು ತೋಟದಲ್ಲಿ ಗಿಡಗಳು ತಗೊಳ್ಬೇಕಾದ್ರೆ ದಯಮಾಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಜನರ ಹತ್ರ ನಾನು ಮಾಡೋದು, 70 ಕಿಲೋಮೀಟ್ರ್ ಒಳಗಡೆಯಿಂದ ನರ್ಸರಿಯಿಂದ ತರಬೇಕು. ನೋಡಿ, ಇದು ಎಕ್ಕದೆಲೆ, ತುಂಬ ಅದ್ಭುತವಾದ ಎಕ್ಕದೆಲೆ ಇದು. ಈ ಎಕ್ಕದೆಲೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಎಲೆ ಒಣಗಿರ್ತಲ್ವ, ಈ ಎಲೆ ಈ ಥರ ಒಣಗಿರೋದು ಏನು ಮಾಡಬೇಕಂದ್ರೆ ನಾವು ಈ ಥರ ನೆಲಕ್ಕೆ ಬಿದ್ದಿರ್ತದೆ, ಇದನ್ನು ಬೆರಣಿಯಲ್ಲಿ ತೊಪ್ಪೆಯಲ್ಲಿ ಅಂದರೆ ಸಗಣಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಣಗಿಸಿಟ್ಬಿಟ್ಟು ಆ ಬೆರಣಿಯನ್ನು ನಾವು ಸಾಯಂಕಾಲ ನಮ್ಮ ಮನೇಲಿ ಏನಾದರೂ ನಾವು ಹೊಗೆಗೆ ಹಾಕಿದ್ರೆ, ಆಮೇಲೆ ಶುಗರ್ ಪೇಷಂಟ್ಗೆ ಆಗಲೇ ಕೇಳಿದ್ರಿ ನೀವು, ಈ ಎಲೆಯನ್ನು ಕಿತ್ಕೊಂಡು ಈ ನರದ ಭಾಗ ಇದೆಯಲ್ಲ, ಮೊದಲೆಲ್ಲ ನೋಡಿ ಇನ್ನೊಂದು ಹೇಳ್ತೀನಿ ನಾನು, ಚಿಕ್ಕ ಮಕ್ಕಳಾಗಿದ್ದಾಗ ಕೈ ಕಾಲಿಗೆ ಮುಳ್ಳು ತೆಗೆದ್ರೆ ನಾವು ಈ ಹಾಲನ್ನ ಹಾಕ್ತಾಯಿದ್ದು. ನೀವು ಕ್ಯಾಮ್ರಾದಲ್ಲಿ ಭಾಳ ಹತ್ತಿರದಲ್ಲಿ ತೋರಿಸ್ಬೋದು. ಇದು ನಾವು ತೆಂಗಿನ ಗಿಡಗಳನ್ನು ಮಾಡುವಂಥ ಮೆಥಡ್ ಅಂತ ತಿಳ್ಕೊಳ್ಳಿ, ಭಾಳ ಅದ್ಭುತವಾಗಿದೆ. ಇದು ತೋಟಗಾರಿಕೆ ಯಾವುದೇ ಅಧಿಕಾರಿಗಳು ಹೇಳ್ಕೊಡಲ್ಲ, ಯಾಕೆಂದರೆ ಪಾಪ ಅವ್ರು ಕಿತಾಬಲ್ಲಿ ಓದಿಲ್ವಲ್ಲ ಅದು ಹೇಳಿದರೆ ಮಾಡೋದವರು. ಮತ್ತು ದೂರದ ಊರವರೆಲ್ಲ ಏನು ಮಾಡಬೇಕಂದ್ರೆ ಈ ಥರ ಗಿಡಗಳನ್ನ ತಗೊಂಡು ಹೋದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು ಅವರು, ಒಂದು ಚಿಕ್ಕದೊಂದು ಗುಂಡಿಯನ್ನು ತೆಗೆದು, ಇಲ್ಲಿ ಗುಂಡಿ ಮಾಡಿ ತೋರಿಸ್ತೀನಿ, ಒಂದು ಸಣ್ಣದೊಂದು ಗುಂಡಿಯನ್ನು ತೆಗೆದು, ಒಂದು ಇಷ್ಟ ಆಗೋ ಗುಂಡಿಯನ್ನು ತೆಗೆದು ಇದನ್ನು ಇಲ್ಲಿ ನಟ್ಟು ಬಿಡಬೇಕು. ಹೇಗೆ ನಡಬೇಕಂದ್ರೆ ಇದನ್ನು ಒಂದು ಬಕೆಟಲ್ಲಿ ನೀರಲ್ಲಿ ಹಾಕಬೇಕು, ಅದು ಯಾವ ಭಾಗ ಮೇಲೆ ಬರ್ತದೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ನಟ್ಟುಬಿಟ್ಟು ಇಷ್ಟು ಮುಟ್ಟುಬಿಟ್ಟು ಸಾಕು, ಅದು ಅಲ್ಲೇ ಮೊಳಕೆ ಬರಬೇಕು, ಆವಾಗ ಅದು ಅದ್ಭುತವಾಗಿ ಬರ್ತದೆ. ನಮಸ್ತೆ ಸರ್, ನಿಮ್ಮ ಪರಿಚಯ ಸರ್? ತಮ್ಮಯ್ಯ, ಇಲ್ಲಿ ಚೌಡಿಕಟ್ಟೆ ಅಂತ ಹೇಳೋ ವಿಲೇಜಲ್ಲಿ ಹುಣಸೂರು ತಾಲೂಕಲ್ಲಿ ಇದ್ದೀವಿ. ನಮ್ಮ ರೈತರು ಬಹುತೇಕ ದನದ ಗೊಬ್ಬರವನ್ನೆಲ್ಲ ತಗೊಂಡೋಗಿ ಏನು ಮಾಡ್ತಾರೆ ಅಂದರೆ ರೋಡ್ ಸೈಡಲ್ಲಿ ಗುಡ್ಡೆ ಹಾಕ್ಬಿಡ್ತಾರೆ. ಪ್ರತಿದಿನ ಅದ್ರ ಮೇಲೆ ಗುಡ್ಡೆ ಹಾಕಿ ಏನಾಗ್ತದೆ, ಅದು ಗೊಬ್ಬರನೇ ಅಲ್ಲ ಅದು. ಅದ್ರ ಬದಲು ನಾವು ಏನು ಮಾಡಬೇಕಂದ್ರೆ ಗೊಬ್ಬರವನ್ನು ಹಾಕಬೇಕಾದ್ರೆ ನೋಡಿ, ನಾವು ನಮ್ಮ ಜಮೀನಲ್ಲಿ ಏನೇನು ತ್ಯಾಜ್ಯ ಇರ್ತದೆ ಅದನ್ನೆಲ್ಲ ಒಂದು ಲೇಯರ್ ಹಾಕ್ಬಿಟ್ಟು ಅದಕ್ಕೆ ಏನು ಮಾಡ್ತೀವಿ, ಇಲ್ಲಿ 2-3 ಡ್ರಮ್ಮಲ್ಲಿ ನೀರು ಇಟ್ಕೊಂಡಿರ್ತೀವಿ. ನಮ್ಮ ದಿನನಿತ್ಯ ಸಿಕ್ಕುವಂಥ ತೊಪ್ಪೆನ ನೀರಲ್ಲಿ ಕಲಿಸ್ಬಿಟ್ಟು ಇದ್ರ ಮೇಲೆ ಹುಯ್ದುಬಿಟ್ಟು ಇದ್ರ ಮೇಲೆ ನಾವು ಸತ್ತೆ ಮುಚ್ಚಿಬಿಡ್ತೀವಿ. ಹೀಗೆ ಮಾಡಿ ಇಲ್ಲೊಂದು 6 ತಿಂಗಳು ಗಂಟ ಇಲ್ಲಿ ಹಿಂಗೆ ಬಿಟ್ಬಿಡ್ತೀವಿ. ಇಲ್ಲಿ ಎಲ್ಲ ಇದು ಬಿಟ್ಟಾದ್ಮೇಲೆ ಏನಾಗ್ತದೆ, ಇದ್ರ ಮೇಲೆ ಈಗ ಸತ್ತೆ ಗರಿಯೆಲ್ಲ ಮುಚ್ಚಬೇಕು. ಈಗೆಲ್ಲ ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೀವಿ. ಯಾರು ಕೂಡ ದನದ ತೊಪ್ಪೆಯನ್ನು ತಗೊಂಡೋಗ್ಬೇಕು, ರೋಡ್ ಸೈಡಲ್ಲಿ ಗುಡ್ಡೆ ಹಾಕ್ಬಾರ್ದು. ಗುಡ್ಡೆ ಹಾಕ್ಬಿಟ್ಟು ಅದನ್ನು ತಗೊಂಡೋಗಿ ಆಮೇಲೆ ಜಮೀನಿಗೆ ಹಾಕ್ಬೇಕಾದ್ರೆ ಅಲ್ಲಿ ತಗೊಂಡೋಗಿ ಗಾಡೀಲಿ ತಗೊಂಡೋಗಿ ಹಾಕಿ ಗುಡ್ಡೆ ಅಲ್ಲೇ ಹಾಕಿರ್ತಾರೆ. ಯಾಕಪ್ಪ ಗುಡ್ಡೆ ಹಾಕಿದ್ಯಾ ಅಂದರೆ ಹರಡೋರು ಸಿಕ್ಕಿಲ್ಲ ಅಣ್ಣ ಅಂತಾರೆ. ಹರಡೋರು ಸಿಕ್ಕಿದ ಮೇಲೆ ಹರಡೆಲ್ಲ ಸಿಕ್ಕಿದ್ಮೇಲೆ ಒಂದು 4-5 ದಿನ ಆದಮೇಲೆ ಹರಡ್ತಾರೆ. ಪುನಃ ಅದನ್ನು ಯಾಕೆ ಬಿಟ್ಟಿದ್ಯಾ ಅಂದರೆ ರೋಡೇನೂ ಸಿಕ್ಕಿಲ್ಲ ಅಂದರೆ ಆ ಗೊಬ್ಬರನೇ ಆಗಿರಲ್ಲ, ಅದೆಲ್ಲ ನಾಶ ಆಗೋಗುತ್ತೆ. ಇದು ಈ ಥರ ಬರ್ತದೆ. ಇದರ ಗೊಬ್ಬರ ಇದೆಲ್ಲ ಮೇಲೆ ಮುಚ್ಚಬೇಕು. ಈ ಗೊಬ್ಬರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನರ್ಸರಿಗೆ ಗಿಡಗಳು ಮಾಡೋದು ಮತ್ತು ಬೇರೆ ಗಿಡಗಳಿಗೆಲ್ಲ ವರ್ಮಿಂಗ್ ಕಾಂಪೋಸ್ಟ್ ನಾವು ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಈ ದನದ ಗೊಬ್ಬರವನ್ನು 30% ತಗೊಳ್ತೀವಿ. ಆಮೇಲೆ ಈ ಕಪ್ಪು ಮಣ್ಣನ್ನು 30% ತಗೊಳ್ತೀವಿ. ಆಮೇಲೆ ಅಲ್ಲಿ ಗುಡ್ಡೆ ಹಾಕಿದ್ದೀವಲ್ಲ ಅದು ಕೆಂಪು ಮಣ್ಣನ್ನು 30% ತಗೊಳ್ತೀವಿ. ಮತ್ತು ಒಂದು 10% ಮರಳು, ಇನ್ನೊಂದು 10% ಈ ಚಾರ್ಕೋಲ್ ಬಯೋಚಾರ್ ಅಂತ ಹೇಳ್ತೀರಲ್ಲ, ಆ ಬಯೋಚಾರ 10% ತಗೊಳ್ತೀವಿ. ಇಜಿಲು ಅದನ್ನೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಈ ಥರ ನೋಡಿ ಇದನ್ನೆಲ್ಲ ಬೆಡ್ ಮಾಡಿ ಇಟ್ಟಿದ್ದೀವಿ. ಒಂದು ಲೇಯರು ಮಣ್ಣು ಹಾಕ್ತೀವಿ, ಒಂದು ಲೇಯರ್ ಗೊಬ್ಬರ ಹಾಕ್ತೀವಿ, ಅದ್ರ ಮೇಲೆ ಒಂದು ಲೇಯರು ಕಪ್ಪು ಮಣ್ಣು ಹಾಕ್ತೀವಿ, ಇನ್ನೊಂದು ಲೇಯರು ಗೊಬ್ಬರ ಹಾಕ್ತೀವಿ, ಇನ್ನೊಂದು ಲೇಯರು ಬಯೋಚಾರ ಹಾಕ್ತೀವಿ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಏನಾದರೂ ನಮ್ಮಲ್ಲಿ ಬೂದಿ ಗಿದ್ದಿದ್ದು ಅದು ಹಾಕ್ತೀವಿ. ಪುನಃ ಕಪ್ಪು ಮಣ್ಣು ದನದ ಗೊಬ್ಬರ, ಕೆಂಪು ಮಣ್ಣು ದನದ ಗೊಬ್ಬರ ಹೀಗೆ ಹಾಕ್ಬಿಟ್ಟು ಒಂದು 10-12 ಲೇಯರ್ ಮಾಡ್ತೀವಿ. ಹಿಂಗೆ ಮಾಡಿಬಿಟ್ಟು ಹಿಂಗೆ ಮುಚ್ಚಿಟ್ಬಿಡ್ತೀವಿ. ಒಂದು 8-10 ದಿನ ಆದಮೇಲೆ ಏನು ಮಾಡ್ತೀವಿ, ಅದನ್ನು ಗುದ್ಲಿ ತಗೊಂಡು ಮಿಕ್ಸ್ ಮಾಡ್ತೀವಿ. ಕಾಂಕ್ರೀಟ್ ಮಿಕ್ಸ್ ಮಾಡೋಂಗೆ ಮಾಡ್ತೀವಿ. ಆ ಮಿಕ್ಸ್ ಮಾಡಾದ್ಮೇಲೆ ಏನು ಮಾಡ್ತೀವಿ, ಪುನಃ ಅದ್ರ ಮೇಲೆ ನರಳಿಗೆ ಗಿರಿ ಹಾಕಿ ಮುಚ್ಚಿಟ್ಬಿಟ್ಟು ಇದಕ್ಕೆ ವಾರಕ್ಕೆ ಒಂದು ದಿನ ಏನು ಮಾಡ್ತೀವಿ, ಒಂದು ಅರ್ಧ ಬಿಂದಿಗೆ ನೀರಷ್ಟು ಕೊಡ್ತೀವಿ. ದೊಡ್ಡ ಗುಡ್ಡೆ ಇದ್ದರೆ 1 ಬಿಂದಿಗೆ, ಮರ ಇದ್ದರೆ ಅದಕ್ಕೆಲ್ಲ ಅದು ಗುಡ್ಡೆ ನೋಡ್ಕೊಂಡು ಇದು ಮಾಡ್ತೀವಿ. ಇದು ಇಲ್ಲಿ ಏನಾಗ್ತದೆ ಅಂದರೆ 40 ದಿನಕ್ಕೆ ಒಂದು ಸಲ ಪಲ್ಟಾಯಿಸ್ತಾ ಇರ್ತೀವಿ. ಇದು ಒಂದು 8 ರಿಂದ 10 ಸಾರಿ ಪಲ್ಟಾಯಿಸೋದಕ್ಕೆ 1 ವರ್ಷ ಆಗೋಗ್ತದೆ. 1 ವರ್ಷದಲ್ಲಿ ಏನಾಗ್ತದೆ ಅಂದರೆ ಅದು ಗೊಬ್ಬರ ಎಲ್ಲ ಘಮ 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 ಅಂತ ನೋಡೋಕ್ಕೆ ಕಾಫಿ ಪುಡಿ ಕಲರ್ ಇರ್ತದೆ. ಆಮೇಲೆ ಅರಳು ಉಪ್ಪು ಬಿದ್ದಂಗೆ ಬೀಳ್ತದೆ, ಪೌಡ್ರ್ ಉಪ್ಪು ಬೀಳ್ತಲ್ಲ, ಹಾಗೆ ತುರಿ ಅದು ಬೀಳ್ತದೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಕವರ್ಗೆ ತುಂಬಿಸಿ ನಾವು ಅಲ್ಲಿ ಗಿಡ ತಯಾರು ಮಾಡೋದು. ಮತ್ತು ಆಮೇಲೆ ಗಿಡ ಏನಾದರೂ ನಡಬೇಕಾದ್ರೆ ನೀವು ಯಾವುದೇ ಊರಲ್ಲಿ ಗಿಡ ತಗೊಳ್ಳಿ,
ನೀವು ತೋಟದಲ್ಲಿ ಗಿಡಗಳು ತಗೊಳ್ಬೇಕಾದ್ರೆ ದಯಮಾಡಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಜನರ ಹತ್ರ ನಾನು ಮಾಡೋದು 70 ಕಿಲೋಮೀಟ್ರ್ ಒಳಗಡೆಯಿಂದ ನರ್ಸರಿಯಿಂದ ತರಬೇಕು. ತರುವಾಗ ಸ್ಥಳೀಯ ಮಣ್ಣು ಅಲ್ಲಿ ಸ್ಥಳೀಯ ಕಳೆ ಜೊತೆಲಿ ಬರಬೇಕು ಗಿಡದ ಜೊತೆಲಿ. ಅದನ್ನು 40 ಕಿಲೋಮೀಟ್ರ್ ಒಳಗಿಂದ ತಂದಿದ್ದ ಗಿಡನ ಒಂದು 4-5 ದಿನ ಅಲ್ಲಿ ಇಟ್ಕೊಂಡು, 70 ಕಿಲೋಮೀಟ್ರ್ ಒಳಗಿಂದ ತಂದಿದ್ದ ಗಿಡನ ಒಂದು 4-5 ದಿನ ಇಟ್ಕೊಂಡು ನಡೋಕ್ಕೆ ಒಂದು ದಿನಕ್ಕೆ ಮುಂಚೆ ನೀರು ಉಯ್ಯೋದನ್ನ ನಿಲ್ಲಿಸಬೇಕು. ಕವರ್ ಅದು ಸ್ವಲ್ಪ ಗಟ್ಟಿಯಾಗಬೇಕು. ಕವರ್ ಎಷ್ಟು ದಪ್ಪ ಇದೆಯೋ ಅಷ್ಟೇ ಅಗಲ ಗುಂಡಿ ತೆಗಿಬೇಕು. ಯಾವುದೇ ಗಿಡ ಎಷ್ಟು ಕವರಲ್ಲಿ ಇದೆಯಾ ಅಷ್ಟೇ ಗುಂಡಿ ತೆಗಿಬೇಕು. ತೆಗೆದುಬಿಟ್ಟು ಅದನ್ನು ಪ್ಲಾಸ್ಟಿಕ್ ಕವರ್ ತೆಗೆದುಬಿಟ್ಟು ಒಳಗಡೆ ಇಟ್ಬಿಟ್ಟು ಅದ್ರ ಸುತ್ತ ಈ ವರ್ಮಿಂಗ್ ಕಾಂಪೋಸ್ಟ್ನ ಹಾಕಿ ಏರ್ ಬಬ್ಬಲ್ ಬರೋಷ್ಟು ನೀರು ಹಾಕಿ 4 ಎಕ್ಕದಲ್ಲಿ ಹಾಕ್ಬಿಡ್ಬೇಕು ಪ್ರತಿ ಗಿಡಕ್ಕೆ. ಎಕ್ಕದಲ್ಲಿ ಹಾಕ್ಬಿಟ್ಟು ಅದ್ರ ಸುತ್ತ ಉರುಳಿ ಹಾಕ್ಬಿಟ್ಟು ಮಣ್ಣಾಗಿ ಮುಚ್ಚಿಬಿಟ್ರೆ ಇನ್ನು ಆ ಗಿಡಕ್ಕೆ ಲೈಫ್ ಲಾಂಗ್ ಯಾವ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನು ಯಾವ ಗೊಬ್ಬರನೂ ಕೊಡಬೇಕು ಅಂತ ಏನಿಲ್ಲ, ಅಷ್ಟು ಬೇಗ ಅದು ಸೆಟ್ ಆಗುತ್ತೆ. ಅದಕ್ಕೆ ನಾವು ವರ್ಮಿಂಗ್ ಕಾಂಪೋಸ್ಟ್ನ ಬಳಸ್ತೀವಿ, ನರ್ಸರಿಗೆ ಬಳಸ್ತೀವಿ. ಆ ರೀತಿ ನಾವು ಈ ಮಣ್ಣನ್ನು ತಯಾರು ಮಾಡಿಕೊಂಡು ಈ ಥರ ಎಲ್ಲ ನಾವು ತೆಂಗಿನ ಗಿಡಕ್ಕೆಲ್ಲ ಮಾಡುವಾಗ ಈ ಥರ ಕವರ್ಗೆ ಈ ಥರ ನಾವು ಇಲ್ಲಿ ಹಾಕ್ಕೊಳ್ತೀವಿ. ಈ ಥರ ಇಲ್ಲಿ ಹಾಕ್ಕೊಳ್ತೀವಿ. ಇದನ್ನು ತಗೊಂಡೋಗಿ ಅಲ್ಲಿ ನರ್ಸರಿಲಿ ಇಟ್ಬಿಟ್ಟು ಇದಕ್ಕೆ ಕಾಯಿ ಇಟ್ಬಿಟ್ಟು ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಇದೆಲ್ಲ ತೆಂಗಿನ ಗಿಡದು ಇದು ಕವರು ಇದು ಮಾಡ್ತಾಯಿರೋದು. ಹಾಗೆ ಬೇರೆ ಬೇರೆ ಗೊಬ್ಬರಗಳನ್ನೆಲ್ಲ ಎಲ್ಲ ಪ್ಲಾಸ್ಟಿಕ್ ಚೀಲಗಳನ್ನ ನಾವು ಇದಕ್ಕೆ ಬಳಸ್ತೀವಿ. ಇದು ನಾವು ಕ್ಲಾಸ್ ಮಾಡುವಾಗ ಮಾಡೋಂಥ ಇದು ಗೋಕುಪಾಮೃತ ಅಂದ್ಬಿಟ್ಟು. ಇದು ಗೋಪಾಲ್ ಭಾಯ್ ಸುತಾರಿ ಅವರು ನೋಡಿ ಇಲ್ಲಿ ಮೇಲ್ಗಡೆ ನೋಡಿ ಹೆಂಗಿದೆ ಕೆನೆ ನೋಡಿದ್ದು, ಇದು ಗೋಕುಪಾಮೃತ. ಇದು ಗೋಪಾಲ್ ಭಾಯ್ ಸುತಾರಿ ಅವರು ಇದನ್ನು ಹೆಚ್ಚು ಜನರಿಗೆ ಇದನ್ನು ಮುಟ್ಸೋಕ್ಕೆ ಮಾಡಿದ್ದು. ಅದನ್ನು ನಮ್ಮ ಕನ್ನೇರಿ ಶ್ರೀಗಳು ಕರ್ನಾಟಕಕ್ಕೆ ಮತ್ತು ಮಹಾರಾಷ್ಟ್ರಕ್ಕೆ ಬೇರೆ ಬೇರೆ ಕಡೆಗೆ ಪ್ರಚಾರ ಮಾಡಿದ್ದು ಅವರೇನೆ. ಇದಕ್ಕೇನಪ್ಪ ಅಂತ ಹೇಳಿದ್ರೆ 1 ಲೀಟ್ರ್ ಕಲ್ಚರು, 200 ಲೀಟ್ರಿಗೆ 1 ಲೀಟ್ರ್ ಕಲ್ಚರು. ಮೊದಲೇನು ಮಾಡಬೇಕಂದ್ರೆ ಇದಕ್ಕೆ ಒಂದು 2 kg ಬೆಲ್ಲ ಹಾಕಬೇಕು ನೀರಿಗೆ. ಆ ನೀರಿಗೆ 2 kg ಬೆಲ್ಲ ಹಾಕ್ಬಿಟ್ಟು 1 ಲೀಟರ್ ದೇಶಿ ಹಸುವಿನ ಮಜ್ಜಿಗೆ ಹಾಕ್ಬಿಡ್ಬೇಕು. ಆಮೇಲೆ 1 ಲೀಟ್ರ್ ಕಲ್ಚರ್ನ ಹಾಕ್ಬಿಟ್ಟು ಏನು ಮಾಡಬೇಕು, ಇದನ್ನು ಹೀಗೆ ನಾವು ಕ್ಲಾಕ್ ವಾಯ್ಸಲ್ಲಿ ತಿರುಗಿಸ್ಬೇಕು. ಈ ಥರ ಬೆಳಿಗ್ಗೆ 1 ರೌಂಡು, ಸಾಯಂಕಾಲ 1 ರೌಂಡ್ ತಿರುಗಿಸ್ಬೇಕು. ಆಮೇಲೆ ಇದು 7 ದಿನ ಆದಮೇಲೆ ಇದು ಕಲ್ಚರ್ ರೆಡಿ ಆಗ್ತದೆ. ಆ 7 ದಿನದಲ್ಲಿ ನೀವೇನು ಮಾಡ್ಬೋದು, ಇದನ್ನು ಭೂಮಿಗೆ ಇದನ್ನು ಹರಡಬೇಕು. ಯಾವಾಗ ಹರಡಬೇಕಂದ್ರೆ ನಿಮ್ಮ ಭೂಮಿಗೆ ನೀರು ಹಾಯಿಸಿರಬೇಕು ಅಥವಾ ಏನಾದರೂ ಮಳೆ ನೀರು ಬಿದ್ದಿಡಬೇಕು, ಭೂಮಿ ಮಾಯ್ಶ್ಚರ್ ಇರಬೇಕು. ಸಾಯಂಕಾಲದ ಹೊತ್ತಿನಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ಆಮೇಲೆ ಇದನ್ನು ಹಾಕೋಕ್ಕೆ ಮೊದಲು ಏನು ಮಾಡಬೇಕಂದ್ರೆ ನೀವು 1 ಬಕೆಟು ಅಥವಾ 1-2 ಲೀಟರಷ್ಟು ಒಂದು ಬಾಟ್ಲಲ್ಲಿ ತೆಗೆದು ಇಟ್ಕೊಳ್ಬೇಕು. ತೆಗೆದು ಇಟ್ಕೊಂಡು ಡ್ರಮ್ನೆಲ್ಲ ಖಾಲಿ ಮಾಡಿ ತೊಳೆದಾದ್ಮೇಲೆ ಪುನಃ ನೀರು ತುಂಬಿಸಿ ಬೆಲ್ಲ ಹಾಕಿ ನೀವು ಇದು 1 ಲೀಟ್ರ್ ತೆಗೆದಿಡ್ತೀರಲ್ಲ ಆ ಕಲ್ಚರ್ ಇಲ್ಲಿಗೆ ಹಾಕ್ಕೊಂಡು ನೀವೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು. ಏನೇನು ಉಪಯೋಗ ಸರ್ ಇದು ನಾವು ಜೀವಾಮೃತ ಮಾಡಿದ್ರೆ ನಮ್ಮ ಭೂಮಿಗೆ ಹೇಗೆ ಜೀವಾಣುಗಳು ಸೇರ್ತದೋ ಅದಕ್ಕಿಂತ 10 ಪಟ್ಟು ಇದು ಉತ್ತಮ. ಮತ್ತು ಇದಕ್ಕೆ ನೀವು ದನ ಸಾಕುವಂಥ ಅವಶ್ಯಕತೆ ಇರೋಲ್ಲ. ಮತ್ತು ನಮ್ಮ ಭೂಮಿಗೆ ಇನ್ನು ಯಾವ ಅಂದರೆ ಇದು ಹಾಕುವಾಗ ಏನಾಗುತ್ತೆ, ನಿಮ್ಮ ಭೂಮಿಯಲ್ಲಿ ಕಸ ಕಡ್ಡಿ ಅಂದರೆ ಆರ್ಗ್ಯಾನಿಕ್ ಮೆಟೀರಿಯಲು ಜಮೀನಲ್ಲಿ ಇರಬೇಕು. ಕಸ ಕಡ್ಡಿ ಎಲ್ಲ ಇರಬೇಕು. ಕಸ ಕಡ್ಡಿ ಇದ್ದು ಮಾತ್ರ ಹಾಕಿದ್ರೆ ಜೀವಾಮೃತ ಗೋಕುಪಾಮೃತ ಕೆಲಸ ಮಾಡ್ತದೆ. ನೀವು ಭೂಮಿಯೆಲ್ಲ ಸುಟ್ಬಿಟ್ಟು ಅಲ್ಲಿ ಯಾವುದೇ ಆರ್ಗ್ಯಾನಿಕ್ ಮೆಟೀರಿಯಲ್ ಇಲ್ಲದೇ ಬಿಟ್ಟರೆ ಈ ಜೀವಾಣುಗಳು ಆಹಾರ ಇಲ್ಲದೆ ಸತ್ತೋಗ್ತವೆ. ಭೂಮಿಯಲ್ಲಿ ಕಸ ಕಡ್ಡಿ ತಿಪ್ಪೆ ಏನೇನಿದೆ ನಿಮ್ಮ ಜಮೀನು ಕಸ ಅದೆಲ್ಲ ಮಣ್ಣೊಳಗಿರ್ಬೇಕು. ಸರ್ ನಾವು ಬೆಳೆದಿರೋ ಗಿಡಗಳಿಗೆ ತೋಟಕ್ಕೆ ಹಾಕೊಳ್ಳೋದು ಯಾವ ರೀತಿ? ಮಣ್ಣಿಗೆ ಟಚ್ ಮಾಡಿಸ್ಬೇಕು. ಮಣ್ಣಿಗೆ ಟಚ್ ಮಾಡಿ ಮಣ್ಣು ಫಲವತ್ತತೆ ಆಗಬೇಕು. ಆಮೇಲೆ ಅದು ಗಿಡಗಳಿಗೆ ನೀವು ಗಿಡದ ಬುಡಕ್ಕೆ ಹಾಕ್ಬೇಕು ಅಂತ ಏನಿಲ್ಲ. ಇದನ್ನು ಇದು ಗೊಬ್ಬರ ಅಲ್ಲ, ಕಲ್ಚರ್. ಎಲ್ಲ ತೋಟಕ್ಕೆ ತೇವಾಂಶ ಇರೋ ಕಡೆಗೆಲ್ಲ ನೀವು ಇದನ್ನ ಹಾಕೊಂಡು ಬಂದುಬಿಟ್ರೆ ಸಾಯಂಕಾಲ ಹೊತ್ತಲ್ಲಿ ಯಾಕೆ ಹಾಕ್ಬೇಕಂತ ಹೇಳಿದ್ರೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಒಂದು 12 ಗಂಟೆ ಭೂಮಿ ತಂಪಾಗಿರ್ತದೆ, ಹಿಡಿದಿಟ್ಕೊಳ್ತದೆ. ಜೀವಾಣುಗಳು ಇದಕ್ಕೆ ಬಿಸಿಲಿಗೆ ಬಿದ್ದು ಬೇಗ ಸಾಯೋದಿಲ್ಲ. ಅದೇ ನೀವು ಬೆಳಿಗ್ಗೆ ಹೊತ್ತು ಹಾಕ್ಬಿಟ್ರೆ ಏನಾಗ್ತಂದರೆ ಮಧ್ಯಾಹ್ನದ ಬಿಸಿಲಿಗೆಲ್ಲ ಅದು ನಿಮಗೆ ಸತ್ತೋಗ್ತದೆ. ಈ ರೀತಿ ಕಪ್ಪು ಮಣ್ಣೆಲ್ಲ ತಂದು ಹಿಂಗೆ ಇಲ್ಲಿ ಲಾಟ್ ಹಾಕ್ಕೊಂಡಿರ್ತೀವಿ. ಮತ್ತು ಇದೆಲ್ಲ ಇಲ್ಲಿ ಲಾವಂಚ ನೋಡಿ ಈ ಥರ ಇರುತ್ತೆ ಲಾವಂಚ. ಹಾಂ, ಕೆರೆ ಬದುಗಳಿಗೆ ಮತ್ತು ನಿಮ್ಮ ತೋಟದಲ್ಲಿ ಬದುಗಳಿಗೆಲ್ಲ ನೀವು ಈ ರೀತಿ ಲಾವಂಚವನ್ನು ಹಾಕ್ಕೊಳ್ಬೇಕು. ಹೌದು, ಇದು ಕೃಷಿ ಹೊಂಡ. ಇದು ಹಾಂ ಬೇಕಲ್ಲ. ಕೃಷಿ ಹೊಂಡ ಅಂದರೆ ನೀರನ್ನ ಸಂಗ್ರಹಿಸಬೇಕು. ನೋಡಿ ಇದು ಎಕ್ಕದೆಲೆ, ತುಂಬ ಅದ್ಭುತವಾದ ಎಕ್ಕದೆಲೆ. ಇದು ಈ ಎಕ್ಕದೆಲೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಎಲೆ ಒಣಗಿರ್ತಲ್ವ, ಈ ಎಲೆ ಈ ಥರ ಒಣಗಿರೋದು ಏನು ಮಾಡಬೇಕಂದ್ರೆ ನಾವು ಈ ಥರ ನೆಲಕ್ಕೆ ಬಿದ್ದಿರ್ತದೆ, ಇದನ್ನು ಬೆರಣಿಯಲ್ಲಿ ತೊಪ್ಪೆಯಲ್ಲಿ ಅಂದರೆ ಸಗಣಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಣಗಿಸಿಟ್ಬಿಟ್ಟು ಆ ಬೆರಣಿಯನ್ನು ನಾವು ಸಾಯಂಕಾಲ ನಮ್ಮ ಮನೇಲಿ ಏನಾದರೂ ನಾವು ಹೊಗೆಗೆ ಹಾಕಿದ್ರೆ ನೋಡಿ ಇದು ಎಕ್ಕದೆಲೆ, ತುಂಬ ಅದ್ಭುತವಾದ ಎಕ್ಕದೆಲೆ. ಇದು ಈ ಎಕ್ಕದೆಲೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಎಲೆ ಒಣಗಿರ್ತಲ್ವ, ಈ ಎಲೆ ಈ ಥರ ಒಣಗಿರೋದು ಏನು ಮಾಡಬೇಕಂದ್ರೆ ನಾವು ಈ ಥರ ನೆಲಕ್ಕೆ ಬಿದ್ದಿರ್ತದೆ, ಇದನ್ನು ಬೆರಣಿಯಲ್ಲಿ ತೊಪ್ಪೆಯಲ್ಲಿ ಅಂದರೆ ಸಗಣಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಣಗಿಸಿಟ್ಬಿಟ್ಟು ಆ ಬೆರಣಿಯನ್ನು ನಾವು ಸಾಯಂಕಾಲ ನಮ್ಮ ಮನೇಲಿ ಏನಾದರೂ ನಾವು ಹೊಗೆಗೆ ಹಾಕಿದ್ರೆ ಇದೇನಾಗ್ತದೆ ಅಂತ ಹೇಳಿದ್ರೆ ನಿಮಗೆ ಮನೆಗೆ ಸೊಳ್ಳೆ ಬರೋಲ್ಲ. ಮತ್ತು ಆಮೇಲೆ ಸಫಕೇಷನು ಉಸಿರಾಟದ ಸಮಸ್ಯೆ ಇರ್ತಲ್ಲ ಅವ್ರಿಗೆ ತುಂಬ ಒಳ್ಳೆಯದು. ಸೊಳ್ಳೆ ಬತ್ತಿಯಾಗಿ ಇದನ್ನು ಬಳಸ್ಬೋದು. ಮತ್ತು ಇದ್ರದ್ದು ಬೂದಿ ಉಳಿದಿದ್ದ ಬೂದಿಗೆ
100 ಗ್ರಾಮ್ ಬೂದಿಗೆ 50 ಗ್ರಾಮ್ ರಾಕ್ ಸಾಲ್ಟು 25 ಗ್ರಾಮ್ ಪೆಪ್ಪರ್ ಹಾಕಿ ಪುಡಿ ಮಾಡಿ ಇಟ್ಬಿಟ್ರೆ ನಿಮ್ಗೆ ಒಳ್ಳೆ ಅದ್ಭುತವಾದ ಹಲ್ಲು ಪುಡಿ. ಆಮೇಲೆ ಶುಗರ್ ಪೇಷಂಟ್ಗೆ ಆಗಲೇ ಕೇಳಿದ್ರಿ ನೀವು, ಈ ಎಲೆನ ಕಿತ್ಕೊಂಡು ಈ ನರದ ಭಾಗ ಇದೆಯಲ್ಲ, ಮೊದಲೆಲ್ಲ ನೋಡಿ ಇನ್ನೊಂದು ಹೇಳ್ತೀನಿ ನಾನು, ಚಿಕ್ಕ ಮಕ್ಕಳಾಗಿದ್ದಾಗ ಕೈ ಕಾಲಿಗೆ ಮುಳ್ಳು ತೆಗೆದ್ರೆ ನಾವು ಈ ಹಾಲನ್ನ ಹಾಕ್ತಾಯಿದ್ದು. ಇದು ಕಣ್ಣಿಗೊಂದು ಬೀಳಬಾರ್ದು ಅಷ್ಟೇ. ಹಾಲು ಹಾಕಿದ್ರೆ ಮುಳ್ಳು ಮೇಲೆ ಇದು ಹಾಲು ಹಾಕಿದ್ರೆ ಮುಳ್ಳು ಪಟ್ ಅಂತ ಹೊರಗಡೆ ಬಂದ್ಬಿಡೋದು ಅಲ್ವಾ. ಅಷ್ಟು ಇದು ಅದ್ಭುತ. ಮತ್ತು ಯಾವುದೇ ಗಾಯ ಗೀಕೆಲ್ಲ ನಾವು ಇದನ್ನೇನು ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಮುಳ್ಳಿದ್ದಾಗ ಮಾತ್ರ ಇದನ್ನ ನಾವು ಬಳಸಬೇಕು. ಈಗ ಶುಗರ್ ಪೇಷಂಟು ಏನು ಮಾಡಬೇಕಂದ್ರೆ ಈ ಥರ ಎಲೆನ ಕಿತ್ಕೊಂಡು ನೋಡಿ, ಈ ನರದ ಭಾಗ ಇದೆಯಲ್ಲ, ಈ ನೆರಸು ಭಾಗ ಇದೆಯಲ್ಲ, ಇದನ್ನ ಈ ಥರ ಪಾದಕ್ಕೆ ಹಾಕ್ಬಿಟ್ಟು ಸಾಕ್ಸ್ ಹಾಕ್ಕೊಂಡು ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆಗೆ ಶುಗರ್ ನಾರ್ಮಲಾಗಿ ಬರುತ್ತೆ. ಅದ್ಭುತ. ಆಮೇಲೆ ಇದು ನಾವು ಗಿಡಗಳಿಗೆ ನಾಟಿ ಮಾಡುವಾಗ 4 ಗಿಡನ ಒಂದೊಂದು ಬುಡಕ್ಕೆ ಹಾಕ್ಬಿಟ್ರೆ ಜಿಂಕ್ ಮತ್ತು ಬೋರಾನು ಯಥೇಚ್ಛವಾಗಿದೆ ಇದರಲ್ಲಿ. ಮತ್ತು ಗಿಡಗಳಿಗೆ ಯಾವುದೇ ರೋಗ ಬರಲ್ಲ. ಇದು ಮತ್ತು ಉಗುನಿಯಮ್ಮನ ಕೊಳೆ ಹಾಕ್ಬಿಟ್ಟು ಯಾವುದೇ ಗಿಡಕ್ಕೆ ಹುಳ ಬಂದಿದ್ರೆ ಸ್ಪ್ರೇ ಮಾಡಿದ್ರೆ ಅದ್ಭುತವಾಗಿ ಕಂಟ್ರೋಲು ಬರ್ತದೆ ಅಂತ. ಇದು ಎಕ್ಕ ಇರೋ ಕಡೆ ರೊಕ್ಕಕ್ಕೆ ಬರ ಇಲ್ಲ ಅಂತ. ಎಕ್ಕ ಎಲ್ಲಿದೆಯೋ ಅಲ್ಲಿ ನಿಮಗೆ ಹಣ ಇದೆ ಅಂತ ಅರ್ಥ. ಯಾರ ತೋಟದಲ್ಲಿ ಹೋಗ್ಬಿಟ್ಟು 25-30 ಎಕ್ಕದ ಮರ ಇದೆ ಅಂದರೆ ಅವ್ರ ಹತ್ರ ದುಡ್ಡು ಚೆನ್ನಾಗಿದೆ ಅಂತ. ಹೌದು. ಮತ್ತು ಅದು ನಟ್ರು ಬರೋಲ್ಲ, ಅದೊಂದು ವಿಶೇಷ. ಅದ್ರದ್ದು ಅದೇ ಬರಬೇಕು. ಮತ್ತು ನೀವು ಏನು ನಮ್ಮ ಮನಸ್ಸಲ್ಲಿ ನೆನೆಸ್ಕೊಳ್ತೀರಾ ಅದು ನಿಮ್ಮ ತೋಟದಲ್ಲಿ ಉದ್ಭವ ಆಗ್ತದೆ. ಅದು 100% ಇದೆ. ಒಟ್ಟು 6 ಕೃಷಿ ಹೊಂಡ ಇದೆ. ಹಾಂ, ಇದು ನೀವು ಕ್ಯಾಮ್ರಾದಲ್ಲಿ ಭಾಳ ಹತ್ತಿರದಲ್ಲಿ ತೋರಿಸ್ಬೋದು. ಇದು ನಾವು ತೆಂಗಿನ ಗಿಡಗಳನ್ನು ಮಾಡುವಂಥ ಮೆಥಡನ್ನು ತಿಳ್ಕೊಳ್ಳಿ. ಭಾಳ ಅದ್ಭುತವಾಗಿದೆ ಇದು. ಬಹುಶಃ ತೋಟಗಾರಿಕೆ ಯಾವುದೇ ಅಧಿಕಾರಿಗಳು ಹೇಳ್ಕೊಡಲ್ಲ. ಯಾಕೆಂದರೆ ಪಾಪ ಅವ್ರು ಕಿತಾಬಲ್ಲಿ ಓದಿಲ್ವಲ್ಲ, ಅದು ಹೇಳಿದರೆ ಮಾಡೋದವರು. ಇದು ನಿಜವಾದ ನಮ್ಮ ತೆಂಗಿನ ಗಿಡ ಬೀಜ ಪ್ರಸಾರ ಹೆಂಗಾಗಿದೆ ಅಂದರೆ ನೀರಿನ ಮೂಲಕನೇ ಬೀಜ ಪ್ರಸಾರ ಆಗಿದ್ದು. ಒಂದು ದೇಶದಿಂದ ಒಂದು ದೇಶಕ್ಕೆ ಸಮುದ್ರದ ದಡದಿಂದ ನೀರು ಹರಿದು ಬಂದಾಗ ಅದು ನೀರಿನ ಜೊತೆಲೇ ಬಂದು ದಡದಲ್ಲಿ ನಿಂತು ಅಲ್ಲೇ ಮೊಳಕೆ ಬಂದಿರೋದು ಇವೆಲ್ಲ ತೆಂಗು. ನಾವೇನು ಮಾಡ್ತೀವಿ ಅಂದರೆ ತೆಂಗಿನ ಗಿಡವನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವು ತೆಂಗಿನ ಗಿಡನ ಲೈಫಲ್ಲಿ ನಡೋದು ಒಂದು ಸರಿ, ಅದು 100 ವರ್ಷ ಬಾಳೋಂಥ ಗಿಡವನ್ನು 100 ಸಾರಿ ಯೋಚನೆ ಮಾಡಿ ನಡಬೇಕು. ಸುಮ್ಮನೆ ಎಲ್ಲೋ 5 ರೂಪಾಯಿಗೆ 3 ಗಿಡ ಕೊಟ್ಟ, 10 ರೂಪಾಯಿ ಕೊಟ್ಟ ಅಂತ ತಗೊಂಡು ಗಿಡ ನಟ್ಬಿಡೋದಲ್ಲ. ಮತ್ತು ಎಲ್ಲೆಲ್ಲಿಂದ ಸಿಕ್ಕಿದ ಗಿಡ ಅಂತ ನಟ್ಬಿಡೋದಲ್ಲ. ಗಿಡ ನಡಬೇಕಾದ್ರೆ ಒಂದು ಕ್ರಮ ಇದೆ. ನಾವು ಒಂದು ತೆಂಗಿನ ಗಿಡದ ಬೀಜವನ್ನು ಆಯ್ಕೆ ಮಾಡುವಾಗ ಆ ಗಿಡಕ್ಕೆ 40 ವರ್ಷ ತುಂಬಿರಬೇಕು, 60 ವರ್ಷದೊಳಗಾಗಿರಬೇಕು. ಮತ್ತು ಆ ಮರದಲ್ಲಿ ಆಲ್ರೆಡಿ 8ರಿಂದ 10 ಕೊನೆ ಇರಬೇಕು. ಆ ಮರದ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಆ ಚಂದ್ರಾಕಾರ ಕಾಣಬೇಕು ಮರ. ಮತ್ತು ಆ ಗೊನೆ ಏನಾಗಬೇಕಂದ್ರೆ ಮೊಟ್ಟೆ ಮೇಲೆ ಕೂತಿರಬೇಕು, ಎಳೆ ಬಿಡಬಾರ್ದು. ಮತ್ತು ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗೆ ಸ್ವಾಭಾವಿಕವಾಗಿ ಬಿದ್ದಿರೋ ಕಾಯಿ ಆಗಬೇಕು. ಆ ಕಾಯಿಯನ್ನು ತಗೊಂಡು ಬಂದು ನಾವಿಲ್ಲಿ ನೀರಲ್ಲಿ ಹಾಕಬೇಕು. 3 ತಿಂಗಳು ನೀರಿಗೆ ಹಾಕಿದ್ಮೇಲೆ ಏನಾಗ್ತದೆ, ನಮಗೆ ಅಲ್ಲೊಂದು 30-40% ಡ್ಯಾಮೇಜ್ ಗೊತ್ತಾಗ್ಬಿಡ್ತದೆ. ಅದನ್ನು ನಡೋಂಗಿಲ್ಲ. ಗಿಡ ಆಗ್ತದೆ ಅದರಲ್ಲಿ, ಬಟ್ ಅದರಲ್ಲಿ 15ರಿಂದ 20 ಕಾಯಿ 50 ಕಾಯಿ ಮುಂತೋಯ್ತದೆ ಅಷ್ಟೇ. ಆಮೇಲೆ ಆ ಉಳಿದಿದ್ದು 3 ತಿಂಗಳಾದಮೇಲೆ ಆ ಕಾಯಿನ ತಗೊಂಡು ಹೋಗ್ಬಿಟ್ಟು ನಾವು ಗೋಕುಪಾಮೃತದಲ್ಲಿ 1 ತಿಂಗಳು ಹಾಕಬೇಕು. ಅಲ್ಲೂ ಪುನಃ ಒಂದು 10% ಡ್ಯಾಮೇಜ್ ಬರ್ತದೆ. ಆಗ ನಮಗೆ ಅಲ್ಲೊಂದು 1000 ಹಾಕಿದ್ರೆ ನಮಗೆ ಬರೋದೇ 500 ಕಾಯಿ. 500 ಕಾಯಿನ ತಗೊಂಡು ಹೋಗ್ಬಿಟ್ಟು ನಾವೇನು ಮಾಡ್ತೀವಿ, ಕವರಲ್ಲಿ ಅರ್ಧ ಮಣ್ಣು ಹಾಕಿ ನೋಡಿದಲ್ಲ ಅಲ್ಲಿ ಹಾಕ್ಬಿಟ್ಟು ಅದ್ಮೇಲೆ ವರ್ಮಿಂಗ್ ಕಂಪೋಸ್ಟ್ ಹಾಕಿ ಬಿಟ್ಬಿಡೋದು. ಮತ್ತು ದೂರದ ಊರವರೆಲ್ಲ ಏನು ಮಾಡಬೇಕಂದ್ರೆ ಈ ಥರ ಗಿಡಗಳನ್ನ ತಗೊಂಡು ಹೋದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು, ಅವರು ಒಂದು ಚಿಕ್ಕದೊಂದು ಗುಂಡಿಯನ್ನು ತೆಗೆದು, ಇಲ್ಲಿ ಗುಂಡಿ ಮಾಡಿ ತೋರಿಸ್ತೀನಿ, ಒಂದು ಸಣ್ಣದೊಂದು ಗುಂಡಿಯನ್ನು ತೆಗೆದು, ಒಂದು ಇಷ್ಟ ಆಗೋ ಗುಂಡಿಯನ್ನು ತೆಗೆದು ಇದನ್ನು ಇಲ್ಲಿ ನಟ್ಟು ಬಿಡಬೇಕು. ಹೇಗೆ ನಡಬೇಕಂದ್ರೆ ಇದನ್ನು ಒಂದು ಬಕೆಟಲ್ಲಿ ನೀರಲ್ಲಿ ಹಾಕಬೇಕು. ಅದು ಯಾವ ಭಾಗ ಮೇಲೆ ಬರ್ತದೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ನಟ್ಟುಬಿಟ್ಟು ಇಷ್ಟು ಮುಟ್ಟುಬಿಟ್ಟು ಸಾಕು, ಅದು ಅಲ್ಲೇ ಮೊಳಕೆ ಬರಬೇಕು. ಆವಾಗ ಅದು ಅದ್ಭುತವಾಗಿ ಬರ್ತದೆ. ಮತ್ತು ದೂರದ ಊರವರೆಲ್ಲ ಏನು ಮಾಡಬೇಕಂದ್ರೆ ಈ ಥರ ಗಿಡಗಳನ್ನ ತಗೊಂಡು ಹೋದರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತದೆ ಅವ್ರಿಗೆ. ಅದಕ್ಕೆ ಏನು ಮಾಡಬೇಕು, ಅವರು ಒಂದು ಚಿಕ್ಕದೊಂದು ಗುಂಡಿಯನ್ನು ತೆಗೆದು, ಇಲ್ಲಿ ಗುಂಡಿ ಮಾಡಿ ತೋರಿಸ್ತೀನಿ, ಒಂದು ಸಣ್ಣದೊಂದು ಗುಂಡಿಯನ್ನು ತೆಗೆದು, ಒಂದು ಇಷ್ಟ ಆಗೋ ಗುಂಡಿಯನ್ನು ತೆಗೆದು ಇದನ್ನು ಇಲ್ಲಿ ನಟ್ಟು ಬಿಡಬೇಕು. ಹೇಗೆ ನಡಬೇಕಂದ್ರೆ ಇದನ್ನು ಒಂದು ಬಕೆಟಲ್ಲಿ ನೀರಲ್ಲಿ ಹಾಕಬೇಕು. ಅದು ಯಾವ ಭಾಗ ಮೇಲೆ ಬರ್ತದೆ ಅದನ್ನು ತೆಗೆದುಬಿಟ್ಟು ಇಲ್ಲಿ ನಟ್ಟುಬಿಟ್ಟು ಇಷ್ಟು ಮುಟ್ಟುಬಿಟ್ಟು ಸಾಕು, ಅದು ಅಲ್ಲೇ ಮೊಳಕೆ ಬರಬೇಕು. ಆವಾಗ ಅದು ಅದ್ಭುತವಾಗಿ ಬರ್ತದೆ. ಆವಾಗ ಏನಾಗ್ತದೆ, ಅವ್ರಿಗೆ ಟ್ರಾನ್ಸ್ಪೋರ್ಟು ಖರ್ಚು ಇದು ಉಳಿತದೆ. ಮತ್ತು ತೆಂಗಿನ ಗಿಡ ಯಾವಾಗ ನಡುವಾಗ 2 ಎಲೆ ಇರೋದು ನಡಬೇಕು, ಅಥವಾ 4 ಎಲೆ ಇರೋದು ನಡಬೇಕು. ದೊಡ್ಡ ಗಿಡ ನಡೋಕ್ಕೆ ಹೋಗ್ಬಾರ್ದು. ಈ ಥರ ಅನುಸರಿಸಿದ್ರೆ ನಿಮಗೆ ಒಂದು 350ರಿಂದ 400 ಕಾಯಿ ಅಂತೂ ಗ್ಯಾರಂಟಿ ಒಂದು ಮರದಲ್ಲಿ ಬರ್ತದೆ. ಅಂದರೆ ನಾವು ಈ CET ಎಕ್ಸಾಮ್ಗೆ ಎಲ್ಲರನ್ನೂ ಕೂರಿಸಲ್ವಲ್ಲ, ಎಲ್ಲರನ್ನ ತಗೊಳ್ಳೋಲ್ಲ, ಸೆಲೆಕ್ಟೆಡನ್ನೇ ತಗೊಳ್ಳೋದು. ಅದೇ ರೀತಿ ಅದನ್ನು ನಾವು ಇದು ಮಾಡೋದು. ಇದು ನಮ್ಮ ಒಂದು ಸ್ವಂತ ಟ್ರಾನ್ಸ್ಫಾರ್ಮ್ ಇದು. ಹಾಂ, ಮಾಡ್ಕೊಂಡಿದ್ದು. ಇಲ್ಲೆಲ್ಲ ಈಗ ಕೂತ್ಕೊಂಡು ಇಲ್ಲೆಲ್ಲ ಲೈಫಲ್ಲಿ ಒಂದು ಆನಂದ ಪಡಬೇಕು ಅಂದರೆ ನಮಗೆ ಟೈಮ್ ಇಲ್ಲ. ನೋಡಿ ಇಲ್ಲಿ ಇವಾಗ ಏನಾಗ ನಾವೆಲ್ಲ ಹಳ್ಳಿಲೆಲ್ಲ ಏನು ಮಾಡ್ತಾಯಿದ್ದೋ, ಓದೋವಂಥ ಟೈಮ್ನಲ್ಲಿ ಹಿಂಗೆ ಕೂತ್ಕೊಂಡ್ಬಿಡ್ತಾಯಿದ್ದೆ. ಹಿಂಗೆ
ನೋಡಿ ಎಷ್ಟು ಚೆನ್ನಾಗಿರ್ತದೆ ಇಲ್ಲಿ ಜಾಗದಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಅಲ್ವಾ. ಯಾವುದೇ ಕೊಳೆ ಆಗಲ್ಲ, ಯಾವುದೇ ಹೈಜೆನಿಕ್ ಅಂತ ಏನು ಹುಡ್ಕಂಗಿಲ್ಲ. ಹಾಂ, ಇದೆಲ್ಲ ಪ್ರಕೃತಿ ಜೊತೆ ಇದ್ಕೊಂಡು ನಾವು ಆನಂದಿಸ್ಬೇಕು. ಹಾಂ, ನಾವು ಆನಂದಿಸೋದನ್ನು ಆದಾಯ ಮಾಡೋದು, ಇನ್ಕಮ್ ಬರೋದಲ್ಲೇ ನಾವು ಕಾಲು ತಳ್ತಾ ಇದ್ದೀವಿ. ಅದನ್ನ ಅನುಭವಿಸೋ ಯೋಗ ನಮಗಿಲ್ಲ. ಅದಕ್ಕೆ ನಾವು ಎಲ್ಲರೂ ದುಡ್ಡಿನಿಂದ ಹೋಗ್ತಾ ಇದ್ದೀವಿ. ಹಾಂ, ದುಡ್ಡಿನಿಂದ ಹೋಗಿ ಮೆಟೀರಿಯಲ್ ವರ್ಲ್ಡಲ್ಲಿ ಪೀಸ್ ಆಫ್ ಮೈಂಡನ್ನ ಕಳ್ಕೊಂಡಿದ್ದೀವಿ. ನೋಡಿ, ಇದು ಬಿದ್ರು 5ನೇ ವರ್ಷದ ಬಿದ್ರು, ಅದ್ಭುತವಾಗಿದೆ ನೋಡಿ. ಎಷ್ಟೋ ಸುಮಾರು ಒಂದು 25-30 ವರ್ಷದ ಬಿದ್ರು. ಹಾಂ, ಅದು ಕಾಣ್ತಾ ಇದೆ, ಬಂದ್ಬಿಡ್ತದೆ ಬಿದ್ರು. ಹಾಗೆ ಹೀಗೆ ಹೋಗ್ಬೇಕು. ಹೀಗೆ ಹೋದರೆ ಕೆರೆ ನಮ್ಮದು ಆ ಕಡೆ ಒಂದು ರೌಂಡ್. ಹಾಂ, ಹೋಗ್ಬೋದಾ? ಹಾಂ, ಅಲ್ಲ ಅಲ್ಲಿ ತೋಟಕ್ಕೆ ಹೋಗೋದಾ? ತೋಟಕ್ಕೆ ಹೋಗೋಣ. ಹಾಂ, ಬನ್ನಿ. ಇದೆಲ್ಲ ಕೆರೆ 1, 2, 3, 4, 5, 6 ಅಂತ ಹಿಂಗೆ ಫುಲ್ಲು ಕೊನೆಯ ಗಂಟ ಅಲ್ಲಿ ಬರ್ತದೆ ಕೆರೆ. ಅಲ್ಲಿ ತೆಂಗಿನ ಗಿಡ ಎಲ್ಲ ಅಲ್ಲಿದೆ. ಸರ್ ಕಲ್ಪನೆ ಮಾಡ್ಕೊಂಡಿದ್ರೆ ಸರ್ ನಾನು ಈ ರೀತಿ ಮಾಡ್ತೀವಿ ಇಷ್ಟೆಲ್ಲ ಅಂತ? ಮಾಡ್ಕೊಂಡಿದ್ದೆ ನಾನು. ದೇಶದ ಪ್ರಸಿದ್ಧ ವ್ಯಕ್ತಿಗಳು, ಘಟಾನುಘಟಿಗಳು, ಕೃಷಿ ತಜ್ಞರು ಎಲ್ಲರೂ ಇಲ್ಲಿ ಬಂದು ಅವ್ರ ಸಲಹೆಯನ್ನು ಕೊಡಬೇಕು, ಇಲ್ಲಿಂದ ತಗೊಳ್ಬೇಕು ಅಂತ. ನಮ್ಮನ್ನೇ ತಗೊಳ್ಬೇಕು ಅಂತಲ್ಲ, ಅವ್ರನ್ನೂ ಕೊಡಬೇಕು. ಈಗ ನಾವು ಸ್ವೀಕರಿಸೋಕೆ ರೆಡಿ ಇದ್ದೀವಿ. ಇನ್ನೂ ಕೆಲವರೆಲ್ಲ ಬಂದು, ಯಾಕೆಂದರೆ ಈ ಜ್ಞಾನ ಅನ್ನೋದು ಇದೆಯಲ್ಲ ಒಬ್ರದ್ದು ಅಲ್ಲ, ಒಬ್ಬರ ಕೈಲೇ ಇರೋಕ್ಕಾಗಲ್ಲ. ಅದು ಬೇರೆ ಕಡೆಯಿಂದೆಲ್ಲ ಬಂದು ಸೇರಿದಾಗ ಅದೇನಾಗ್ತದೆ, ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಇನ್ನೊಂದೇನಂತ ಬಂದರೆ, ನೀವು ಜ್ಞಾನವನ್ನು ಕೊಟ್ಟಷ್ಟು ಅದು ಡಬಲ್ ಆಗ್ತಾ ಹೋಗ್ತದೆ. ಇವ್ರಿಗೆ ಯಾಕೆ ನಾವು ಹೇಳಕ್ಕೆ ಹೋಗ್ಬೇಕು? ಮತ್ತು ಸೀಕ್ರೆಟ್ ಅಂತ ಹೇಳ್ತಾರೆ. ನನ್ನ ಹತ್ರ ಯಾವುದೇ ಸೀಕ್ರೆಟ್ ಇಲ್ಲ, ಎಲ್ಲ ಓಪನ್. ಇಲ್ಲೇ ಉದ್ಭವ ಆಗೋದು ಇದು. ನೀವು ಇನ್ನೊಂದು ತಿಂಗಳು ಕಳೆದು ಬಂದರೆ ಈಗ ಸ್ವಲ್ಪ ಒಣಗಿದೆ ಅಷ್ಟೇ. ನೀವು ಅಂದರೆ ಇಲ್ಲಿಂದ ಅಲ್ಲಿವರೆಗೆ ಇರ್ತದೆ. ಈ ತೆಂಗಿನಕಾಯಿ ಅಲ್ಲಿಗೆ ಹೋಗ್ಬಿಡ್ತದೆ ತೇಲ್ಕೊಂಡೀಗ. ಹಾಂ, ಫುಲ್ ಇರ್ತದೆ ಇದು. ಅದೇ ಅಲ್ಲಿ ಈಗ ಅಲ್ಲಿ ಕಡ್ಡಿ ಹಾಕೊಂಡ್ರೆ ಅಲ್ಲಿ ತಗೊಳ್ಬೋದು. ಈಗ ಹೊರಬೇಕಲ್ಲ ನಾವು, ಇನ್ನೂ 1 ತಿಂಗಳಾಗಿದೆ ಅಷ್ಟೇ. ಇನ್ನು 2 ತಿಂಗಳು ನಾವು ತೆಗಿಬೇಕು. 2ನೇ ತಿಂಗಳಿಗೆ ನಾವು ತೆಂಗಿನಕಾಯಿ ಅಲ್ಲಿ ಬಂದಿರ್ತದೆ, ಅಲ್ಲಿಗೆ ಬಂದ್ಬಿಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ಈಗ ಬಿಡುವಾದಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ತೀವಿ. ಈಗ ಕ್ಲೀನ್ ಮಾಡಿಸಿದಾಗ ಎಲ್ಲ ಸ್ವಚ್ಛ ಆಗ್ತದೆ. ಸ್ವಚ್ಛ ಆದಮೇಲೆ ಅದ್ರ ಪಾಡೋದು. ಮತ್ತು ನಾವು ಈ ಸಿಪ್ಪೆನೆಲ್ಲ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ತಗೊಂಡು ಬಂದು ಬೆಂಕಿ ಹಾಕಲ್ಲ. ಅಲ್ಲಿಗೆ ವಾರಕ್ಕೊಂದು ದಿನ ತೊಪ್ಪೆ ಕಲಸಿ ಒಯ್ದುಬಿಡ್ತೀವಿ ಮೇಲ್ಗಡೆ. ಅದೆಲ್ಲ ಅಲ್ಲಿ ಗೊಬ್ಬರ ಆಗ್ತದೆ, ಕೆಳಗಡೆ ನಮಗೆ ಗೊಬ್ಬರ ಎಲ್ಲ ಸಿಗ್ತದೆ. ಇನ್ನೊಂದು ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಸಿಗ್ತದೆ, ಅದನ್ನು ಇನ್ನೊಂದು ಸಲ ಗುಡ್ಡೆ ಹಾಕ್ಬಿಟ್ಟು ಅಲ್ಲಿ ಗೊಬ್ಬರ ಎತ್ಕೊಳ್ಳೋದು. ಈಗ ಈ ವರ್ಷ 1 ಟ್ಯಾಕ್ಟ್ರಿ ಸಿಕ್ಕಿದೆ, ಇನ್ನೊಂದು ಆ ಕಡೆ ಇನ್ನೂ ಗುಡ್ಡೆ ಹಾಕಿದಾಗ ಅದು ಕರಗಿ ನಮಗೆ ಗೊಬ್ಬರ ಸಿಗ್ತದೆ. ಆರಾಮಾಗಿ ಹೇಳಿ ಸರ್. ನಮಸ್ತೆ. ನಮಸ್ತೆ ಸರ್, ಇವತ್ತು ನಮ್ಮ ತಮ್ಮಯ್ಯ ಸರ್ ತೋಟಕ್ಕೆ ಬಂದಿದ್ದೀರಾ? ಹೌದು. ಈ ವಿಶೇಷ ಸರ್? ವಿಶೇಷ ಏನಿಲ್ಲ ಸರ್, ನಾನೊಂದು ಸ್ವಲ್ಪ ತೆಂಗಿನ ಗಿಡಕ್ಕೆ ಆರ್ಡ್ರ್ ಮಾಡಿದ್ದೆ. ತೆಂಗಿನ ಗಿಡ ನಮ್ಮ ಕಡೆನೂ ಸಿಗುತ್ತೆ, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ. ಬಟ್ ತಮ್ಮಯ್ಯ ಸಾರಲ್ಲಿ ವಿಶೇಷವಾಗಿ ಅವರು ತಳಿನ ಆಯ್ಕೆ ಮಾಡಿ ನವಂಬರಿಂದ ಅಕ್ಟೋಬರಿಂದ ಫೆಬ್ರವರಿಗೆ ಬೀಳ್ತಕ್ಕಂಥ ತೆಂಗಿನಕಾಯಿನ ತೆಗೆದು ನ್ಯಾಚುರಲ್ಲಾಗಿ ಬೆಳೆಸ್ತಾರೆ. ಅದನ್ನೆಲ್ಲ ನಾನು ನಿಮ್ಮಂಥ ಒಂದು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದಾಗ ನನಗೆ ಉತ್ತಮವಾದ ಗಿಡಗಳನ್ನ ಇಲ್ಲಿ ಸಿಗ್ತವೆ ಅಂತ ಗೊತ್ತಾಯಿತು. ಆವಾಗ ಜನವರಿಯಲ್ಲಿ ನಾನು ಆರ್ಡ್ರ್ ಕೊಟ್ಟಿದ್ದೆ. ಸುಮಾರು ನನಗೆ ಬೇಕಾದ ಒಂದು 40-50 ಗಿಡನ. ಅವಾಗ ಇವತ್ತು ಬನ್ನಿ ಅಂತ ನಮಗೆ ಟೈಮ್ ಟೇಬಲ್ ಕೊಟ್ಟಿದ್ರು. ತುಂಬ ದಿನ, ಜನವರಿಗೆ ಇಲ್ಲಿಗೂ ತುಂಬ ಡಿಸ್ಟೆನ್ಸ್ ಆಯಿತು ಸರ್. ತುಂಬ ಡಿಸ್ಟೆನ್ಸ್ ಅಂದರೆ ನಮಗೆ ಉತ್ತಮವಾದ ಗಿಡ ಬೇಕು ಅಂದ್ರೆ ನಾವು ಕಾಯಲೇಬೇಕು. ಈಗ ಸಂತೆಗಳಲ್ಲೂ ಸಿಗುತ್ತೆ ತೆಂಗಿನ ಗಿಡ, ಬಟ್ ಅದನ್ನೆಲ್ಲ ತಗೊಂಡೋಗಿ ಹಾಕಿದರೆ ನಮಗೆ ರಿಸಲ್ಟ್ ಗೊತ್ತಾಗೋದು ಯಾವಾಗ? 5 ವರ್ಷ ಕಳೆದ ಮೇಲೆ. 5 ವರ್ಷ ಆವಾಗ ಪಶ್ಚಾತ್ತಾಪ ಪಡೋದಕ್ಕಿಂತ ಎಲ್ಲಿ ನಮಗೆ ನ್ಯಾಚುರಲ್ ಸಿಗುತ್ತೋ ನಾವು ಆಲ್ರೆಡಿ ನೋಡಿದ್ದೀವಿ ಇಲ್ಲೆಲ್ಲ. ಹಾಗಾಗಿ ನಾವು 5 ತಿಂಗಳಿಂದ ಕಾದು 6ನೇ ತಿಂಗಳು 7ನೇ ತಿಂಗಳು ಫುಲ್ ಅಮೌಂಟನ್ನು ನಾವು ಹಾಕ್ಬಿಟ್ಟಿದ್ದು. ಹಾಕಿ ಕಾದಿದ್ದಕ್ಕೆ ಇವತ್ತು ಗಿಡ ಕೊಡ್ತೀವಿ ಬನ್ನಿ ಅಂದರು. ಇವತ್ತು ಬಂದು ತೆಂಗು ಮತ್ತು ಅಡಿಕೆ ಮತ್ತು ವಿಭಿನ್ನವಾದಂಥ ವೈವಿಧ್ಯಮಯವಾದಂಥ ಗಿಡಗಳು ಕೆಲವೊಂದೆಲ್ಲ ಕೊಟ್ಟಿದ್ದಾರೆ. ಅದನ್ನೆಲ್ಲ ತಗೊಂಡು ಇವಾಗ ಪೋಷಣೆ ಮಾಡಬೇಕು. ಸರ್, ನಾನು ಖುಷಿ ಪಟ್ಟೆ. ಹಾಂ, ನೀವು ಪೇ ಮಾಡಿರೋದು ಯಾವುದಕ್ಕೆ ಅಮೌಂಟು? ತೆಂಗಿನ ಗಿಡಕ್ಕೆ. ಅದ್ರ ಜೊತೆಗೆ ನಿಮ್ಗೆ ಏನೇನು ಪೂರಕವಾಗಿ ಕೊಟ್ಟಿದ್ದಾರೆ? ಪೂರಕವಾಗಿ ಹಣ್ಣಿನ ಗಿಡ, ಕೆಲವೊಂದು ಹಣ್ಣಿನ ಗಿಡ ಕೊಟ್ಟಿದ್ದಾರೆ. ಮತ್ತು ನಾನೇ ಕೇಳಿದೆ, ಕೆಲವೊಂದು ಸಿದ್ದು ಹಲಸು ಅದೆಲ್ಲ ಬೇಕಾಗಿತ್ತು. ಕೆಲವೊಂದು ಹಲಸು ಒಳ್ಳೆ ಉತ್ತಮವಾದ ತಳಿ ಹಲಸು ಕೊಟ್ಟಿದ್ದಾರೆ, ನಲ್ಲಿ ಗಿಡ ಕೊಟ್ಟಿದ್ದಾರೆ, ಪಾರಿಜಾತ ಕೊಟ್ಟಿದ್ದಾರೆ. ನಮಗೆ ಆರೋಗ್ಯಕ್ಕೆ ಪೂರಕವಾದಂಥ ಕಷಾಯ ಮಾಡ್ಕೊಂಡು ಕೂಡ ಕುಡಿಬೇಕಲ್ಲ, ಆ ಥರದ ಗಿಡಗಳನ್ನು ಅವರೇ ವಾಲಂಟ್ರಿಯಾಗಿ ಮನೇಲಿ ವಯಸ್ಸಾದವ್ರ ತಂದೆ ತಾಯಿ ಇರ್ತಾರೆ, ಅದನ್ನೆಲ್ಲ ಕ್ಲೀನಾಗಿ ಬೆಳೆಸಿ ಎಲ್ಲ ಕಡೆ ಬೆಳಿಬೇಕು ಅಂಥೇಳಿ ಅದನ್ನು ಕೊಟ್ಟಿದ್ದಾರೆ. ನನಗೆ ಅನ್ಸಿದ್ದು ಏನಂದರೆ ಸರ್, ನೀವು ಈಗ ಅವರು ಇದನ್ನೆಲ್ಲ ಪೂರಕವಾಗಿ ಕೊಟ್ಟಿರೋದ್ರಿಂದ ತೆಂಗಿಗೆ ನಾನು ದುಡ್ಡು ಕೊಟ್ಟು ಅನ್ನೋ ಫೀಲೇ ನಿಮಗೆ ಕಡಿಮೆ ಇಲ್ಲ. ಹೌದು, ಖಂಡಿತ ಖಂಡಿತ. ದುಡ್ಡಿನಕ್ಕಿಂತ ಹೆಚ್ಚಾಗಿ ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ನಮಗೆ ಬೇಕು. ಆವಾಗ ನಮಗೆ ಅದಕ್ಕೊಂದು ಬೆಲೆ. ನನಗೂ ಹೇಳಿದ್ರು, ಹಾಗಾಗಿ ಇಷ್ಟು ದೂರ ಬರ್ತಾ ಇದೆ. ನಾನು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನಾನು ಎಲ್ಲ ಗಿಡಗಳನ್ನ ಕೊಟ್ಟು ಅವರೇ ಬಂದು ನೋಡ್ತಾರಂತೆ ಹೆಂಗೆ ಬೆಳೆಸಿದ್ದೀರಾ. ಹೌದು, ಖಂಡಿತ 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 ಮಾಡಿದ್ದಾರೆ. ಅದನ್ನು 1 ವರ್ಷಕ್ಕೆ ಇಲ್ಲಾಂದರೆ ಒಂದು 60ರಿಂದ 70 ತೋಟಗಳನ್ನ ಅವರು ಪ್ರಿಪ್ರೇಷನ್ ಮಾಡ್ತಾರೆ. ಎಲ್ಲಿ ತೆಂಗಿನ ಗಿಡ ನೆಡಬೇಕು, ಅದ್ರ ಮಧ್ಯದಲ್ಲಿ ಏನು ಬರಬೇಕು, ಅಡಿಕೆ ಹೇಗೆ ನೆಡಬೇಕು, ಅದನ್ನೆಲ್ಲ ಎಲ್ಲರಿಗೂ ಬರಲ್ಲ. ಅದು ಒಂದು ಅವ್ರ ಕಲೆ. ಆ ಕಲೆನ ಯುಟಿಲೈಸ್ ಮಾಡಿಕೊಂಡು ನಾವು ಸ್ವಲ್ಪ ಒಂದು ತೋಟ ಮಾಡಿ ಉಳಿಸಿದ್ರೆ ಮುಂದಿನ ಪೀಳಿಗೆಗೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಸರ್, ತುಂಬಾ ಒಳ್ಳೆ ವೃತ್ತಿಲಿದ್ದೀರಾ ಸರ್, HAL ಇದ್ದೀರಾ. ಹೌದು, ಕೃಷಿ ಕಡೆ ತುಂಬಾ ಒಲವು ಕೊಡ್ತಿದ್ದೀರಾ. ಅಂದರೆ ನಾವು ಇದು ಒಂದು ಪಾರಂಪರಿಕವಾಗಿ ಬಂದಂಥ ವೃತ್ತಿ.
ನಮ್ಮ ತಂದೆ ನಮ್ಮ ತಾತ ಪಿತ್ರಾಜಿತ ಆಸ್ತಿಗಳನ್ನ ನಾವು ಬೆಳೀತಾ ನೋಡಿಕೊಂಡು ಕೃಷಿನೇ ನೋಡ್ಕೊಂಡು ಬಂದಂಥವ್ರು. ಹಾಗಾಗಿ ಇದನ್ನು ಯಾಕೋ ಇಲ್ಲಿ ಹಣ ಇದೆಯೋ ಇಲ್ವೋ ನೆಮ್ಮದಿ ಇದೆ. ಕೃಷಿನಲ್ಲಿ ಖುಷಿ ಅಂದರೆ ನೆಮ್ಮದಿ, ಸಂತೋಷ, ಅದು ಎರಡೂ ಕೂಡ ಎಲ್ಲಿ ಸಿಗುತ್ತೆ ಅಂದರೆ ಈ ಕೃಷಿನಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ. ಈ ಗಿಡ ಮರ ಬಳ್ಳಿ ಈ ಮಧ್ಯದಲ್ಲಿ ಬಂದು ನಾನು ತುಂಬ ಅಡಿಕೆ ತೆಂಗು ಮತ್ತು ಸಿಲ್ವರು ಕಾಫಿ ಮೆಣಸು ಎಲ್ಲ ಬೆಳೆಸಿದ್ದೀನಿ. ನಾನು ನನ್ನ ವೃತ್ತಿನ ಮುಗಿಸ್ಕೊಂಡು ಊರಿಗೆ ಬಂದು ಆ ತೋಟಕ್ಕೆ ಹೋಗಿ ಆ ಗಿಡಗಳನ್ನ ನೋಡ್ತೀವಲ್ಲ, ಅದಕ್ಕೆ ನೀರು ಕೊಟ್ಟಾಗ ಅದು ಕೊಡೋ ಫೀಲಿಂಗೇ ಬೇರೆ ಸರ್. ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀವಲ್ಲ ಆ ಥರ. ಎಲ್ಲ ಬೆಂಗಳೂರಿನವ್ರು ಏನು ಮಾಡ್ತಾರೆ, ವೀಕೆಂಡ್ ಆದರೆ ರೆಸಾರ್ಟು, ಮಕ್ಕಳು ಫ್ಯಾಮಿಲಿ ಕರ್ಕೊಂಡು ಹೋಮ್ ಸ್ಟೇ ಅಲ್ಲಿ ಇಲ್ಲಿ ಹೋಗ್ತಾರೆ. ಬಟ್ ನಮಗೆ ಆ ಕೈಯಾಲಿ ಇಲ್ಲ. ಸರ್ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮಲ್ಲಿರುವಂತ ಒಂದು ಸ್ವಲ್ಪ ಭೂಮಿನೇ ಅದನ್ನೇ ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಖಂಡಿತ. ಯಾಕೆಂದರೆ ಈಗ ನಾನು ಮಾಡ್ತಾ ಇರೋದು ಬರೀ ನನ್ನೊಬ್ಬನಿಗೋಸ್ಕರ ಅಲ್ಲ. ನಾವು ಮಕ್ಕಳಿಗೆ ನಾವು ಏನು ಕಲಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಏನು ಮಾಡ್ತೀವಿ ಅದನ್ನು ಮಕ್ಕಳು ಮಾಡ್ತಾರೆ. ನಾವು ಕಲಿಸಿದ್ದನ್ನು ಮಾಡಲ್ಲ ಅವ್ರು ಪ್ರತಿ ವಾರ ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಾ, ಜೊತೆಲಿ ಬರ್ತಾರೆ, ನೋಡ್ತಾರೆ. ಅವ್ರಿಗೂ ಅವಾಗ ಆಸಕ್ತಿ ಬೆಳೀತದೆ. ಹಾಗಾಗಿ ನಾನು ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಧನ್ಯವಾದಗಳು ಸರ್. ನಾನು ಬಂದಿದ್ದ ದಿನನೇ ನೀವು ಸಿಕ್ಕಿದ ಖುಷಿ ಆಯ್ತು. ಖಂಡಿತ. ಇವತ್ತಂತೂ ನಮಗೆ ತಮ್ಮಯ್ಯ ಸರ್ ಸಿಕ್ಕಿದ್ದು ಇನ್ನೂ ಖುಷಿ ಆಯಿತು ನೋಡಿ. ಬಂದ ತಕ್ಷಣ ಅವರು ಆತಿಥ್ಯವಾಗಿ ನಮಗೆ ಎಂಥ ಕಷಾಯ ಕೊಟ್ಟರು. ನಮಗೆ ಎಷ್ಟು ದೂರದಿಂದ ಬಂದಿವೋ ಅದೆಲ್ಲ ಫೀಲಿಂಗ್ಸ್ ಎಲ್ಲ ಹೊರಟೋಯ್ತು. ಟಯರ್ಡ್ ಆಗಿತ್ತು, ಎಲ್ಲ ಕ್ಲಿಯರ್ ಆಯಿತು. ಓಕೆ, ಧನ್ಯವಾದ ಸರ್. ನಿಮ್ಮ ತೋಟ ತುಂಬಾ ಅಭಿವೃದ್ಧಿ ಆಗಲಿ. ಓಕೆ, ಥ್ಯಾಂಕ್ ಯು. ನನಗೊಂದು ಆಶೆ ಏನಂದ್ರೆ ಸರ್, ನಿಮ್ಮ ತೋಟನ ಒಂದು ವಿಡಿಯೋ ಮಾಡೋಷ್ಟು ಅಭಿವೃದ್ಧಿ ಆಗಲಿ. ಖಂಡಿತ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಖಂಡಿತ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ.